ನೋಡಿ, ಇದು ಕಳಸದಿಂದ ಕುದುರೆಮುಖ ಮಂಗಳೂರಿಗೆ ಸಂಪರ್ಕದ ರಾಷ್ಟ್ರೀಯ ಹೆದ್ದಾರಿಯ ರಸ್ತೆ ಬದಿಯಲ್ಲಿರುವಂತಹ ಶಾಲೆಯ ಮುಂಭಾಗದ ಚರಂಡಿ ಏನಿದೆ, ಆ ನೀರೇ ಜೋರು ಮಳೆ ಬಂದರೆ ರಸ್ತೆ ಉದ್ದಕ್ಕೂ ನೀರು ಬರುತ್ತೆ. ಇಲ್ಲಿ ಮನೆಗಳಿಗೆ ನುಗ್ಗುತ್ತೆ ನೀರು, ಮತ್ತು ಶಾಲೆಗಳ ಆವರಣಕ್ಕೂ ನುಗ್ಗುತ್ತೆ, ಮತ್ತು ಶಾಲೆ ಒಳಗಡೆ ನುಗ್ಗುವ ಸಾಧ್ಯತೆ ಅತಿ ಹೆಚ್ಚಿದೆ. ಇಲ್ಲಿ ಪಂಚಾಯಿತಿಯವರಿಗೆ ಎಷ್ಟೇ ಮನವರಿಕೆ ಮಾಡಿದ್ರು ಯಾರು ಕೂಡ ಇದಕ್ಕೆ ಸ್ಪಂದಿಸ್ತಾ ಇಲ್ಲಂತೆ. ನೋಡಿ, ಇಲ್ಲಿ ಕಸ ತಂದು ಇಲ್ಲೇ ಹಾಕಿದ್ದಾರೆ. ಶಾಲೆಯ ಏನು ಆವರಣ ಇದೆ ಆ ಗೇಟ್ ಹತ್ರನೇ ಇದೆ. ನೋಡಿ, ಇದು ಚರಂಡಿ. ಈ ಚರಂಡಿಯಲ್ಲಿ ಯಾವುದೇ ಥರದ ನೀರು ಯಾವ ಕಡೆನೂ ಹೋಗೋದಿಲ್ಲ. ಇಲ್ಲಿ ಬ್ಲಾಕ್ ಮಾಡಿದ್ದಾರೆ. ಇಲ್ಲಿ ಮೋರಿ ಕೂಡ ಇಲ್ಲ, ಸುತ್ತ ಮನೆಗಳಿದ್ದಾವೆ ಆ ಕಡೆ ಈ ಕಡೆ. ನೋಡೋ ಸ್ಥಳೀಯರು ಕೂಡ ಇದ್ದಾರೆ ನಮ್ಮ ಜೊತೆ. ನಿನ್ನೆ ರಾತ್ರಿಯ ಮಳೆಯ ಅಬ್ಬರಕ್ಕೆ ಬೆಳಗಿನ 3 ಗಂಟೆ ಸಮಯದಲ್ಲಿ ಈ ರಸ್ತೆ ಉದ್ದಕ್ಕೂ ನೀರು ತುಂಬಿದೆ. ನೋಡಿ, ಇವ್ರ ಮನೆ ಏನು ಕಾಂಪೌಂಡ್ ಕಟ್ಟಿದ್ದಾರೆ, ಆ ಕಾಂಪೌಂಡ್ ಒಳಗಡೆ ಕೂಡ ನೀರು ನುಗ್ಗಿದೆ ಅಂತ. ಸರ್, ಈಗ ಸತತ 1 ವಾರದಿಂದಲೂ ಕೂಡ ಮಳೆಯ ಅಬ್ಬರ ಜಾಸ್ತಿ ಇದೆ. ಹೌದು. ಇಲ್ಲಿ ಪ್ರತಿದಿನ ರಾತ್ರಿ ಕೂಡ ಮಳೆ ಬಂದ ಸಂದರ್ಭದಲ್ಲಿ ಕೂಡ ಈ ಶಾಲೆ ಆವರಣದಲ್ಲಿ ಮತ್ತೆ ನಿಮ್ಮ ಮನೆ ಮುಂಭಾಗದೆಲ್ಲ ಸಂಪೂರ್ಣ ನೀರು ಮುಚ್ಚಿ ಹೋಗುತ್ತೆ. ಯಾಕೆ ಸರ್, ಚರಂಡಿಗಳು ಯಾವ್ದು ಇಲ್ವಾ ಸರ್? ಇದು ಒಂದು 10 ವರ್ಷ ಆಗಿರ್ಬೋದು ಸರ್. ಚರಂಡಿ ಮಣ್ಣು ತೆಗಿದ್ದೇನೆ. ಆ ಸೈಡ್ ಅಂತೂ ಶಾಲೆ ಎದುರುಗಡೆ, ಸರ್ಕಾರಿ ಶಾಲೆ ಎದುರುಗಡೆನೆ ನೀರು ಹೋಗ್ತಾ ಇಲ್ಲ. ನಿನ್ನೆ ರಾತ್ರಿ ಸಮೇತ ಬಾಗಿಲುವರೆಗೂ ನೀರು ಬಂದು ಹೋಗಿದೆ. ಪಂಚಾಯತಿ ಅವ್ರನ್ನ ಕೇಳಿದ್ರೆ ಈ ರೋಡ್ ನಮಗೆ ಸೇರೋದಿಲ್ಲ, PWD ಅಧಿಕಾರಿಗಳಿಗೆ ಸೇರುತ್ತೆ ಅಂತಾರೆ. PWD ಅಧಿಕಾರಿಗಳು ಫೋನ್ ಮಾಡಿದ್ರು ಫೋನೇ ಎತ್ತಲ್ಲ, ಕಾಂಟ್ಯಾಕ್ಟಿಗೆ ಸಿಗೋದಿಲ್ಲ. PDO ಬಂದು ಹೋದ್ರು. ಮೊನ್ನೆ ಈಗ 1 ತಿಂಗಳಲ್ಲಿ ಅವರು ನೀರಿನ ಸಮಸ್ಯೆ ಕೇಳಿದಕ್ಕೆ ಇದನ್ನ ನಮ್ದು ಇದಕ್ಕೆ ಸೇರೋದಿಲ್ಲ, ಚರಂಡಿ PWDಗೆ ಸೇರುತ್ತೆ, ನೀವೇ ಸರಿ ಮಾಡ್ಕೊಳ್ಳಿ ಅಂತ ಉಡಾಫೆ ಉತ್ತರ ಕೊಟ್ಟು ಹೋದ್ರು ನಮ್ಗೆ. ಹಾಗಾದ್ರೆ ನಾವು ಇದು ಸ್ಥಳೀಯ ಪಂಚಾಯತಿ ಇದಕ್ಕೆ ಕೇಳಂಗೂ ಇಲ್ಲ, PWD ಅವ್ರನ್ನು ಕೇಳಂಗಿಲ್ಲ. ಯಾರನ್ನ ಕೇಳ್ಬೇಕು ಸರ್ ನಮ್ಮ ಪರಿಸ್ಥಿತಿನ? ಈಗ ಇದ್ರ ಬಗ್ಗೆ ನೀವು ಪಂಚಾಯತಿಗೂ ಮಾಹಿತಿ ಕೊಟ್ಟಿದ್ರಿ? ಮಾಹಿತಿ ಕೊಟ್ಟಿದ್ವಿ, ಏನು ಪ್ರಯೋಜನ ಇಲ್ಲ. PWD ಇಂಜಿನಿಯರ್ ಫೋನ್ ಮಾಡಿದೀನಿ ಸರ್. ಇವತ್ತು ಸಮೇತ ಸುಜಿ ಅವರು ಅವರು ನಂಬರ್ ಕೊಟ್ಟಿದ್ರು. ಬೆಳಗ್ಗೆ ಫೋನ್ ಮಾಡಿದ್ರು, ಫೋನ್ ಎತ್ತಿಲ್ಲ ಸರ್ ಅವರು. ಅಲ್ಲ ಸರ್, ಈಗ ಪ್ರತಿಯೊಂದು ಈ ರಸ್ತೆ ಅಂತ ಏನಿದೆ, ಈಗ ಬಾಳೂರು ಟು SK ಬಾರ್ಡ್ರು, ಹೊರನಾಡು ಟು ಕೊಟಿಯಾರ ತನಕನೂ ಒಂದು ರಸ್ತೆ ಅಂದ್ರೆ ಚರಂಡಿ ಏನಿದೆ ಅದನ್ನು ಕ್ಲೀನ್ ಮಾಡ್ಬೇಕು ಅಂತ ಒಂದು ಇರುತ್ತೆ 5 ವರ್ಷ ತನಕ. ಬಟ್ ಅದು ಈ ವರ್ಷ ಏನಾದ್ರು ಬಂದಿದ್ರ ಸರ್ JCB ಎಲ್ಲ? ಇಲ್ಲ, ಈ ವರ್ಷ ಅಲ್ಲ, 5 ವರ್ಷನೇ ಕಳೆದಿದೆ ಸರ್ ನಮ್ಮ ಊರಿಗೆ ಬರ್ದೇನೆ. ಎಲ್ಲಿ ನೀರು ಚರಂಡಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಸರ್ಕಾರಿ ಶಾಲೆ ಎದುರುಗಡೆ ಚರಂಡಿ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ನಮ್ಮ ಸಂಸತ್ ಸರ್ಕಲ್ ಇಂದ ಹೊಳಗೇನು ಭಾರಿ ದೂರ ಇಲ್ಲ, ಏನೊಂದು 50 ಮೀಟರ್ ಇರ್ಬೋದು. ಇಲ್ಲಿಂದ ಇಲ್ಲಿಗೆ ಒಂದು ಪಂಚಾಯತಿಯವರು ಬಾಕ್ಸ್ ಚರಂಡಿ ಮಾಡ್ಕೊಟ್ರೆ ಎಲ್ಲರಿಗೂ ಉಪಯೋಗ ಆಗುತ್ತೆ ಸರ್. ಶಾಲೆ ಮಕ್ಕಳಿಗೆ ಇಲ್ಲಿ ನೀರು ನಿಲ್ಲೋದು, ಸೊಳ್ಳೆ ಅದು ಇದು, ಅವ್ರಿಗೆ ರೋಗ ರುಜಿನಿ, ಅವರಿಗೂ ಸಮೇತ ಸಮಸ್ಯೆನೆ ಮಕ್ಕಳಿಗೆ. ಅದನ್ನ ಸರಿ ಮಾಡ್ಕೊಡಿ ಅಂದ್ರೂ ಮಾಡ್ಕೊಡ್ತಿಲ್ಲ. ಪಂಚಾಯತಿಗೆ ಅನುದಾನ ಬರುತ್ತೆ, ಏನ್ ಮಾಡ್ತಾರೆ ಅಂತಾನೆ ಗೊತ್ತಾಗೋದಿಲ್ಲ. ಈಗ ಜೋರ್ ಮಳೆ ಬಂದ್ರೆ ಎಲ್ಲ ಆ ಕಡೆ ಈ ಕಡೆ ಚರಂಡಿದು ಬಚ್ಚೆ ನೀರೆಲ್ಲ ನಿಮ್ಮ ಮನೆ ನಮ್ಮನೆ ಎದುರುಗಡೆನೆ ಬಂದಿರುತ್ತೆ ಸರ್. ಇಲ್ಲಿ ವಿಡಿಯೋ ಹಾಕಿದೀನಿ ನೋಡಿ, ನಿಮ್ಗೆ ಕಳಿಸ್ತೀನಿ. ನಿಮ್ಮ ಹೆಸರು? ಸಂಪತ್ ಅಂತ. ಮಾಡ್ತಾ ಇದ್ದಾರೆ, ಒಂದು 5 ನಿಮಿಷ ಮಾತಾಡಿ ಹೋಗ್ಬೋದು. ಹಾ ಆಯ್ತು, ಈಗ ಸರಿ ಬನ್ನಿ. ಬರ ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನ ಸಂಸೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಂಸೆ, ಅದರ ಮುಂಭಾಗದ ನಾನು ಏನು ನಿಮಗೆ ವಿಡಿಯೋ ತೋರಿಸ್ತೀನಿ. ಈ ನನ್ನ ಎಡಭಾಗದಲ್ಲಿ ನೀವು ಕಾಣುವಂಥ ಒಂದು ಚರಂಡಿ ಏನಿದೆ, ಈ ಚರಂಡಿ ನಿನ್ನೆ ರಾತ್ರಿ ಈ ನಮ್ಮ ಕುದುರೆಮುಖ ಮತ್ತು ಸಂಸೆ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಇರುವುದರಿಂದ ಸಂಪೂರ್ಣ ಈ ಅಂಗಡಿ ಪಕ್ಕದಲ್ಲಿರುವಂಥ ಮನೆಗಳು ಸಂಪೂರ್ಣ ಅಂದರೆ ಏನು ನೀರೆಲ್ಲ ಮನೆ ಒಳಗಡೆ ಹೋಗಿದೆ ನಿನ್ನೆ ರಾತ್ರಿ ಕೂಡ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಕೇಳಿದಾಗ ಅವರು ಸರಿಯಾಗಿ ರೆಸ್ಪಾನ್ಸಿಬಿಲಿಟಿ ಮಾಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ PWD ಇಂಜಿನಿಯರ್ಗಳು ಇದಕ್ಕೆ ಸಂಬಂಧ ಪಡ್ತಾರೆ. ಬಟ್ ಗ್ರಾಮ ಪಂಚಾಯತಿಗೂ ಒಂದು ಮಾಹಿತಿ ಕೊಟ್ಟಿದ್ದಾರೆ ಸ್ಥಳೀಯರು. ಬಟ್ ಅವರು ನಮಗೆ ಈ ಚರಂಡಿ ನಮಗೆ ಬರೋದಿಲ್ಲ, ಅದು PWD ಇಂಜಿನಿಯರ್ಗೆ ಬರುತ್ತೆ ಅಂತೇಳಿ. ಇಲ್ಲಿ ಕಳಸ ಸುತ್ತಮುತ್ತ ಏನೇ ಸಂದರ್ಭ ಕೂಡ ನಡೆದ್ರೂ PWD ಇಂಜಿನಿಯರ್ಗಳು ಕಣ್ಣಿಗೆ ಕಾಣಲ್ಲ. ಯಾಕಂದ್ರೆ ಇಲ್ಲಿಂದ 2-3 ದಿನ ಆಯ್ತು ನಮ್ಮ ಕುದುರೆಮುಖದಲ್ಲಿ ಎಷ್ಟೋ ರಸ್ತೆ ಬಂದಾಗಿದೆ, ಆದ್ರೂ ಕೂಡ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸುವುದಿಲ್ಲ. ಅದು ಕೂಡ ಜನರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ, ನಮ್ಮ ಈ ಸಂಸೆ ಆಗಲಿ ಕುದುರೆಮುಖ ಭಾಗದಾಗಲಿ. ಅದೇ ರೀತಿ ನಮ್ಮ ಈ ಸಂಸೆಯಲ್ಲಿ ಅಂದ್ರೆ ಮೈನ್ ಸಿಟಿ ಏನಿದೆ, ಆ ಸಿಟಿಯಿಂದ ಬರುವಂತ ಮೇಲ್ಗಡೆ ನೀರೆಲ್ಲ ಬಂದು ಇದೇ ನನ್ನ ಬಲಭಾಗದಲ್ಲಿ ಏನು ತೋರಿಸ್ತಾ ಇದ್ದೀನಿ ಆ ಮನೆ ಬದಿಯ ಚರಂಡಿಗಳಲ್ಲೇ ಬರಬೇಕು. ನೋಡಿ, ಅಲ್ಲಿ ನಿಮಗೆ
ಆ ಒಂದು ಆಟೋ ನಿಂತಿದ್ದ ಆಟೋದಲ್ಲಿ ಬದಿಯಲ್ಲಿರುವ ನಿನ್ನೆ ಫುಲ್ಲು ನೀರು ನಿಂತಿತ್ತಂತೆ, ಮನೆ ಒಳಗಡೆ ಎಲ್ಲ ಹೋಗಿತ್ತು. ಬಟ್ ಆ ಸಂದರ್ಭದಲ್ಲಿ ಏನಿಲ್ಲ, ಚರಂಡಿ ಇಲ್ಲ. ಬಟ್ ಇಲ್ಲಿ ಬಂದಾಗ ಎಲ್ಲ ಮನೆ ಒಳಗಡೆ ನುಗ್ಗುತ್ತೆ, ಯಾಕಂದ್ರೆ ಚರಂಡಿ ಸಂಪೂರ್ಣ ಬ್ಲಾಕ್ ಆಗಿದೆ. ಅದಕ್ಕೆ ಸಂಬಂಧಪಟ್ಟವರು ನಮ್ಮ ಸ್ಥಳೀಯರು ಕೂಡ ನಮ್ಮ ಜೊತೆ ಇದ್ದಾರೆ. ನೋಡೋಣ ಅವರು ಏನ್ ಹೇಳ್ತಾರೆ ಅಂತ ಹೇಳಿ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್, ಈಗ ಈ ರಸ್ತೆ ಬಗ್ಗೆ ಅಂದ್ರೆ ರಸ್ತೆ ಬದಿಯಲ್ಲಿರುವಂತಹ ಚರಂಡಿ ಈ ತರ ಬ್ಲಾಕ್ ಆಗ್ತೇನೆ ಪ್ರತಿ ವರ್ಷ ಮಳೆ ಬಂದ್ರು ಕೂಡ ಈ ಗೊಚ್ಚೆ ನೀರಲ್ಲಿ ಶಾಲೆ ಮಕ್ಕಳು ಮತ್ತೆ ಶಾಲೆ ಆವರಣಕ್ಕೂ ಕೂಡ ನುಗ್ಗುತ್ತೆ. ಇದ್ರ ಬಗ್ಗೆ ನೀವು ಅಧಿಕಾರಿಗಳಿಗೂ ಗಮನಕ್ಕೆ ತಂದಿಲ್ವಾ ಸರ್? ಸರ್, ನಾವು ಪಂಚಾಯತಿ ಅಧಿಕಾರಿಗಳಿಗೂ ಗಮನಕ್ಕೆ ತಂದಿದ್ದೀವಿ. ಅವ್ರು ನಮ್ದಲ್ಲ, ಇದು PWD ಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿದ್ದಾರೆ. PWD ಅವರಿಗೂ ತಂದಿದ್ದೀವಿ. ಇದೇ 2019 ಫ್ಲಡ್ ಆದಾಗ ಸರ್, ನಮ್ಮ ಮನೆ ಒಳಗಡೆ 2 ದಿನ ನೀರ್ ನಿಂತಿತ್ತು. 2 ದಿನ ನೀರ್ ನಿಂತಾಗ ನಾವ್ ಹೇಳಿದ್ವಿ, ಸರ್ ಈ ತರ ದಯವಿಟ್ಟು ನಮ್ಗೆ ಮನೆ ಒಳಗಡೆ ಇರೋದಕ್ಕೆ ಆಗ್ತಾ ಇಲ್ಲ, ಈ ತರ ಸಮಸ್ಯೆ ಆಗಿದೆ ಅಂದ್ರೆ ಪಂಚಾಯತಿಯವರು ಯಾರು ರೆಸ್ಪಾನ್ಸ್ ಮಾಡ್ಲಿಲ್ಲ. PWD ಗೆ ಹೇಳಿದ್ರು, ಅವರು ಕೂಡ ಮಾಡ್ಲಿಲ್ಲ. ಲಾಸ್ಟಿಗೆ ನಾವು ತಾಲೂಕ್ ಪಂಚಾಯತಿ ಅವರು ರತನ್ ಅವ್ರಿಗೆ ಫೋನ್ ಮಾಡಿ, ಅವ್ರು ಫೋನ್ ಮಾಡಿಸಿ ಆದ್ಮೇಲೆ ಇಷ್ಟು ಇನ್ಫ್ಲೂಯೆನ್ಸ್ ಬೇಕು ಸರ್. 2 ದಿನ ನೀರ್ ನಿಂತಿದ್ನ ತಗ್ಸೋದಕ್ಕೆ ತಾಲೂಕ್ ಪಂಚಾಯತಿಯವರು ಹೇಳಿಸಿ ಆದ್ಮೇಲೆ ಚರಂಡಿನೆಲ್ಲ ಕ್ಲಿಯರ್ ಮಾಡಿಸಿ ತಗ್ಸಿದ್ರು. ಅದೇ ತರ ಇವಾಗ ನೋಡಿ, ಜಾಸ್ತಿ ಮಳೆ ಬಂತು, ಇವಾಗ 2 ದಿನದಿಂದ ಎಲ್ಲ ಕಡೆನೂ ನೀರ್ ತುಂಬಿಕೊಂಡಿದೆ. ಈ ಚರಂಡಿ ನೋಡಿ ಸರ್, ಬೇಕಾದ್ರೆ ತೋರಿಸ್ತೀನಿ. ಇದೇ ಸ್ಕೂಲು, ಪ್ರೈಮರಿ ಸ್ಕೂಲು, 100 ಮಕ್ಕಳು ಓದ್ತಾರೆ ಸರ್ ಇಲ್ಲಿ. ಆದ್ರೆ ಈ ಕಡೆ ಸೈಡ್ ಚರಂಡಿ ಫುಲ್ ಬ್ಲಾಕ್ ಆಗಿದೆ. ಬಟ್ ಈಗ ಪಕ್ಕದಲ್ಲೂ ಕೂಡ ಒಂದು ನೀರಿನ ಘಟಕ ಶುದ್ಧ ಗಂಗಾ ಅಂತ ಅದು ವರ್ಕ್ ಇಲ್ಲ. ಹಾಗೆ ಅದನ್ನು ಅಲ್ಲಿಗೆ ಹೋಗೋದಕ್ಕೆ ಜಾಗ ನೋಡಿ ಸರ್, ಜಾಗನೂ ಕೂಡ ಇಲ್ಲ. ಚರಂಡಿನ ಹಾಗೆ ಬಿಟ್ಟಿದ್ದಾರೆ. ಇಲ್ಲೇ ಕಸನೂ ಹಾಕ್ತಾ ಇದ್ದಾರೆ, ಇಲ್ಲೇ ನೀರು ಕೂಡ ತುಂಬಿಕೊಂಡಿದೆ. ಪಕ್ಕದಲ್ಲಿ ಶುದ್ಧ ಗಂಗಾ ಅಂತ ಮಾಡಿದ್ದಾರೆ, ಅದು ಕುಡಿಯೋದಕ್ಕೆ ಯೋಗ್ಯವಾಗಿದ್ದ ನೀರು ಅಂತ ಹೇಳ್ತಿದ್ದಾರೆ ಸರ್. ಇದರಲ್ಲಿ ಸಿಟಿಯಿಂದ ಬರೋ ನೀರು ಪೂರ್ತಿ ಆ ಕಡೆ ಸೈಡ್ ಚರಂಡಿಯಲ್ಲಿ ಮಾತ್ರ ಬರೋದು. ಈ ಕಡೆ ಸೈಡ್ ಫುಲ್ ಬ್ಲಾಕ್ ಆಗಿದೆ ಸರ್. ಈ ಬ್ಲಾಕ್ ಆಗಿರೋದ್ರಿಂದ ಈ ನೀರು ಫುಲ್ ಒಂದೇ ಸಲ ಸ್ಕೂಲ್ ಒಳಗೆ ಹೋಗುತ್ತೆ. ಸ್ಕೂಲ್ ಮಕ್ಕಳುಗಳು ಸ್ಪೋರ್ಟ್ಸ್ ಟೈಮ್ ಅಲ್ಲಿ ಅಥವಾ ಇವಾಗ ಹೋಗಿ ಬರೋಷ್ಟೊತ್ತಿಗೆ ಎಲ್ಲದರಲ್ಲೂ ಇಲ್ಲೇ ಫೀಲ್ಡ್ ಅಲ್ಲೇ ಇರ್ತಾರೆ. ಸ್ಕೂಲ್ ಮಕ್ಕಳುಗಳು ನೀರ್ ನಿಂತಾಗ ಏನ್ ತಡೆಗೋಡೆ ಮಾಡ್ಕೊಂಡಿದ್ದಾರೆ, ಅದನ್ನು ಕೂಡ ಕುಸಿಯುವ ಆತಂಕ 100% ಸರ್. ನೋಡಿ, ಇಲ್ಲೆಲ್ಲ ಬಿರ್ಕ್ ಬಿಟ್ಟಿದೆ. ಯಾಕೆ ಅಂದ್ರೆ ಓವರ್ ಫ್ಲೋ ಆಗಿ ನೀರ್ ಒಳಗ್ ಹೋಯ್ತು ಅಂತ ಹೇಳಿದ್ರೆ ಎಲ್ಲ ತಡೆಗೋಡೆಗಳು ಕುಸಿಯುತ್ತೆ. ಮತ್ತೆ ಇನ್ನೊಂದು, ಮಕ್ಕಳ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತೆ ಸರ್. ಇದು ಕನಿಷ್ಠ ನಾವ್ ಏನ್ ಕೇಳ್ತಿದೀವಿ ಅಂದ್ರೆ ಮೂಲಭೂತ ಸೌಕರ್ಯ. ಇದ್ರ ಬಗ್ಗೆ ನಾವು ಅಧಿಕಾರಿಗಳ ಗಮನಕ್ಕೆ ಯಾವುದೇ ಅಧಿಕಾರಿಗಳು ಕೂಡ ಇದಕ್ಕೆ ರೆಸ್ಪಾನ್ಸ್ ಮಾಡಿಲ್ಲ. ನಾವಿವಾಗ ನಮ್ದೊಂದು ರಿಕ್ವೆಸ್ಟ್ ಏನಂದ್ರೆ, ಮಾನ್ಯ ಶಾಸಕರು, ನಮ್ಮ ಶಾಸಕಿಯವರು ನಮ್ಗೆ ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋ ನಂಬಿಕೆ. ಯಾಕಂದ್ರೆ ಅವರು ಸಾರ್ವಜನಿಕರ ಹಿತದೃಷ್ಟಿಗೆ ಯಾವಾಗ್ಲೂ ರೆಸ್ಪಾನ್ಸ್ ಮಾಡಿದ್ದಾರೆ. ನಮ್ದು ಈ ಸ್ಕೂಲಲ್ಲಿ ನೋಡಿ ಮೇಡಮ್, ಇಲ್ಲಿ 100 ಮಕ್ಕಳು ಓದ್ತಾ ಇದ್ದಾರೆ. ದಯವಿಟ್ಟು ಈ ಬ್ಲಾಕ್ ಆಗಿರೋ ಚರಂಡಿನ ನೀವೇ ತೆರವುಗೊಳಿಸೋದಕ್ಕೆ ಇವಾಗ್ಲೇ ಹೇಳಿ. ಮತ್ತೆ ಮಕ್ಕಳ ಆರೋಗ್ಯನೂ ಅಷ್ಟೇ ನೀವೇ ಕಾಪಾಡಿ ಮೇಡಮ್. ಇದು ನಮ್ ರಿಕ್ವೆಸ್ಟ್ ಸ್ಥಳೀಯರದು. ಯಾಕಂದ್ರೆ ನಮ್ ಮನೆ ಒಳಗಡೆ ನೀರ್ ಹೋಗ್ತಿದೆ ಅಂತ ಹೇಳಿದಾಗ ಯಾರು ರೆಸ್ಪಾನ್ಸ್ ಮಾಡಿಲ್ಲ ಅಧಿಕಾರಿಗಳು. ಅಟ್ಲೀಸ್ಟ್ ಸ್ಕೂಲ್ ಒಳಗಾದ್ರೂ ಹೋಗ್ತಾ ಇದೆ ಅಂದಾಗಾದ್ರೂ ನೀವು ಅವರಿಗೆ ಹೇಳಿ, ಬಿಸಿ ಮುಟ್ಸಿ. ಯಾಕೆ ಅಂತ ಹೇಳಿದ್ರೆ ಆ ಮಕ್ಕಳ ಆರೋಗ್ಯ, ಅದ್ರ ಜೊತೆಗೆ 2 ದಿನ ಮಳೆ ಬಂದಾಗ ಫುಲ್ ಸ್ಕೂಲ್ ಒಳಗೆ ನೀರ್ ನುಗ್ಗಿದೆ, ಮನೆ ಒಳಗಡೆ ನೀರ್ ನುಗ್ಗಿದೆ. ಈ ತರ ಆದ್ರೆ ಇದರಿಂದ ತುಂಬಾ ಮಕ್ಕಳ ಆರೋಗ್ಯನೂ ಹದಗೆಡುತ್ತೆ. ಮತ್ತೆ ಸ್ಥಳೀಯರಿಗೂ ಜೀವನದ ಮೂಲಭೂತ ಸೌಕರ್ಯ ಕೇಳ್ತಿದ್ವಿ. ರಸ್ತೆ, ನೀರು, ಚರಂಡಿ ಇದೇ ಸರಿ ಇಲ್ಲ ಅಂತ ಹೇಳಿದ್ರೆ, ಕೆಳಗಡೆ ಹೊಳೆ ಇದೆ, ಕೆಳಗಡೆ ಡೀಪ್ ಇದೆ, ಅಲ್ಲಿಂದ ನೀಟಾಗಿ ಚರಂಡಿ ಏನಾದ್ರು 2 ಸೈಡ್ ಹೊಡೆದ್ರು ಅಂದ್ರೆ 1 ಹನಿ ಕೂಡ ನೀರ್ ನಿಲ್ಲಲ್ಲ ಸರ್. ಇದು ಬೆಂಗಳೂರು ಸರ್, ನಮ್ದು ಹಳ್ಳಿ. ಬೆಂಗಳೂರು ಆದ್ರೆ ಹೌದು ನೀರ್ ಫ್ಲೋ ಆಗಲ್ಲ, ಹಾಗೆ ಹೀಗೆ ಅದಕ್ಕೆ ಬಾಕ್ಸ್ ಚರಂಡಿ ಕೊಡ್ಬೇಕಾ ಅಥವಾ ಏನು ಅಂತ ಯೋಚನೆ ಮಾಡ್ಬೇಕು. ಇದು ಜಸ್ಟ್ ತುಂಬಾ ಸಿಂಪಲ್ ಸರ್. ಡೀಪ್ ಆಗಿ ಚರಂಡಿ ಹೊಡ್ಕೊಂಡ್ ಬಂದ್ರೆ 1 ಹನಿ ಕೂಡ ನೀರ್ ನಿಲ್ದೇ ಇದ್ದಾಗ ಮಾಡ್ಬೋದು. ಇದನ್ನೇ ನಾವು ಕೇಳ್ತಾ ಇರೋದು, ಬೇರೆ ಏನು ಕೇಳ್ತಾ ಇಲ್ಲ. ಕೆಳಗಿಂದ ಡೀಪ್ ಆಗಿ 2 ಸೈಡ್ ಚರಂಡಿ ಹೊಡಿರಿ. ಮೊದ್ಲು ಚರಂಡಿ ಮ್ಯಾಪ್ ಎಲ್ಲಿದೆ ಅದನ್ನ ತಗ್ಸಿದೀವಿ ಸರ್. ಅಲ್ಲಿ 2 ಸೈಡ್ ಆ ಚರಂಡಿಯಿಂದ ಇದಕ್ಕೆ ಕನೆಕ್ಷನ್ ಇತ್ತು 2-3 ಕಡೆ, ಅದನ್ನೆಲ್ಲ ಬ್ಲಾಕ್ ಮಾಡಿದ್ದಾರೆ. ದಯವಿಟ್ಟು ಆತರ ಮಾಡಿ 2 ಚರಂಡಿಯನ್ನು ಓಪನ್ ಮಾಡಿಸಿ, 2 ಕಡೆ ನೀರ್ ಹೋಗಿ ಇದಾಗ್ಲಿ, ಆವಾಗ ಸರಿ ಆಗುತ್ತೆ. ಇದು ರವೀಂದ್ರ ಅಂತ ಸರ್. ಇದು ನಮ್ಮ ಗ್ರಾಮದ ಜನರ ಒಂದು ನೋವಿನ ಕತೆ ಹೇಳ್ದಂಗೆ ನಮಗೂ ಒಂದ್ ಸ್ವಲ್ಪ ಬೇಜಾರಾಗುತ್ತೆ. ಯಾಕಂತ ಹೇಳಿದ್ರೆ, ನಮ್ಮ ಕ್ಷೇತ್ರದ ಶಾಸಕಿ ನಯನಾ ಮೋಟಮ್ಮನವರು ಕೆಲವೊಂದು ಶಾಲೆಗಳಿಗೆ ಭೇಟಿ ನೀಡ್ತಾರೆ, ಕೆಲವೊಂದು ಕಾರ್ಯಕ್ರಮಗಳು ಭಾಗಿಯಾಗ್ತಾರೆ. ಒಳ್ಳೆ ಕೆಲಸನೇ. ಬಟ್ ಅವ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಾನಾ ತರದ ಹಳ್ಳಿಗಳ ರಸ್ತೆಗಳನ್ನು ಕೂಡ ಸರಿಪಡಿಸಿದ್ದಾರೆ, ಕಾಂಕ್ರೀಟ್ ರಸ್ತೆನೂ ಕೂಡ ಆಗಿದೆ. ಇಲ್ಲಿ ಜನರು ಅವ್ರ ಬಗ್ಗೆ ಏನು ಮಾತಾಡ್ತಿಲ್ಲ. ಬಟ್ ಇಲ್ಲಿಗೆ ಸಂಬಂಧಪಡುವಂತ PW ಇಂಜಿನಿಯರ್ಗಳು ಯಾರು ಇದ್ದಾರೆ, ಅವರು ಮಲಗಿರ್ಬೇಕೇನ, ದಯವಿಟ್ಟು ಅವರನ್ನು ಎಪ್ಸಿ ಒಂದ್ ಸ್ವಲ್ಪ ಕಳಸ ತಾಲೂಕು ಕಡೆ ಕಳಿಸಿ ಅಂತ ನಾವು ಕೇಳ್ತಾ ಇದೀವಿ. ಮತ್ತೆ ಜನರು ಕೇಳ್ತಾ ಇದ್ದಾರೆ. ಬಟ್ ಯಾಕೊಂದು ಬೇಜವಾಬ್ದಾರಿನ ಅಧಿಕಾರಿಗಳು ತೋರಿಸ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ದಯವಿಟ್ಟು ಇದಕ್ಕೆ ಏನಂತ ಹೇಳಿದ್ರೆ, ನಮ್ಮ ಈ ಭಾಗದಲ್ಲಿ ಏನೇ ಒಂದು ಘಟನೆ ಸಂಭವಿಸಿದ್ರು ಪೊಲೀಸ್ ಇಲಾಖೆ
ಹಾಗೂ ಒಂದು ನಮ್ಮ ತಹಸೀಲ್ದಾರು ಕೂಡ ಈಗ ಹೊಸದಾಗಿ ಬಂದಿದ್ದಾರೆ. ಅವರು ಕೂಡ ಕೆಲವೊಂದು ಸ್ಥಳಗಳಲ್ಲಿ ಕೂಡ ಭೇಟಿ ನೀಡ್ತಾ ಇದ್ದಾರೆ. ಕೆಲವೊಬ್ರು ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿದ್ದಿಲ್ಲ. ಯಾಕಂತ ಹೇಳಿದ್ರೆ ನಾವು ಈ ವರದಿ ಮಾಡಿದ್ರೆ ಅಧಿಕಾರಿಗಳು ಯಾರಾದ್ರೂ ಬಂದ್ರು ಅಂತ ಕೇಳಿದ್ರು ತಪ್ಪಾಗುತ್ತೆ. ಯಾಕಂದ್ರೆ ಅವ್ರು ಬಂದಿದೆ ಅಂತಾನೆ ನಾವು ಕೊಡ್ಬೇಕೇನ, ಅಷ್ಟು ಒಂದು ಬೇಜಾರಾಗುತ್ತೆ ಅವರಿಗೆ. ಬಟ್ ಆ ತರದ ಒಂದು ಯಾರು ಕೂಡ ತಪ್ಪು ಕಲ್ಪನೆ ತಿಳ್ಕೊಬೇಡಿ ಅಧಿಕಾರಿಗಳು. ಯಾಕಂದ್ರೆ ಇಂಥ ಒಂದು ಘಟನೆ ಆದಾಗ ಸಂದರ್ಭದಲ್ಲಿ ನಿಮಗೆ ಜಿಲ್ಲಾಧಿಕಾರಿಗಳು ಕೂಡ ಆದೇಶ ಕೊಟ್ಟಿದ್ದಾರೆ, ಸರ್ಕಾರನೂ ಕೂಡ ಆದೇಶ ಕೊಟ್ಟಿದೆ. ಇಂಥ ಸಂದರ್ಭದಲ್ಲಿ ನೀವು ಸ್ಥಳಕ್ಕೆ ಭೇಟಿ ನೀಡಿ ಅವರ ಒಂದು ಸಮಸ್ಯೆಗಳನ್ನು ಬಗೆಹರಿಸುವಂತ ಕೆಲಸ ಮಾಡಿ. ಮತ್ತೆ ಅವ್ರಿಗೊಂದು ಸಾಂತ್ವನ ಒಂದು ಹೇಳುವಂತ ಒಂದು ನೀವು ಒಂದು ಅವರಿಗೆ ಮನವರಿಕೆ ಮಾಡಿದ್ರೆ ಜನರಿಗೂ ಸ್ವಲ್ಪ ಧೈರ್ಯ ಬರುತ್ತೆ. ನೀವು ಅವ್ರ ಮನೆ ಕಡೆನೆ ಹೋಗದೆ ನಾವು ಸೋಮವಾರ ಬರ್ತೀವಿ ಮಂಗಳವಾರ ಬರ್ತೀವಿ ಅಂತ ಹೇಳಿದ್ರೆ ಅವರಾದ್ರೆ ಎಷ್ಟು ಅಂತ ಕಾಯ್ತಾ ಇದ್ರು. ಈಗ ನಿನ್ನೆ ಕೂಡ ಒಬ್ರು ಸ್ಥಳೀಯರು ಅಂದ್ರೆ ಒಬ್ರು ಕೃಷಿ ಮಾಡ್ಕೊಂಡು ಸಾಲ ಮಾಡಿಕೊಂಡು ಅವರು ಒಂದು ಏನೋ ಒಂದು ಕೃಷಿ ಮಾಡ್ಕೊಂಡಿದ್ದಾರೆ. ಅದು ಸಂಪೂರ್ಣ ನೀರಿನಲ್ಲಿ ಕೊಚ್ಚಿ ಹೋಗಿದೆ. ಅದಕ್ಕೂ ಯಾರು ಕೂಡ ಅಧಿಕಾರಿಗೆ ಬರ್ತಾ ಇಲ್ಲ. ಯಾಕಂದ್ರೆ ಅವ್ರ ಹತ್ರ ಕೇಳಿದಾಗ ಅವ್ರು ಹೇಳೋದು ಒಂದೇ, ನಾವು ಸೋಮವಾರ ಬರ್ತೀವಿ ಅಂತ. ಅಲ್ಲಿ ತನಕ ಇವರು ಬೆಚ್ಚಿಗೆ ಮಲಗಿರ್ತಾರೆ. ಮಳೆ ಬಂದ ಸಂದರ್ಭದಲ್ಲಿ ಯಾವ ಒಬ್ಬ ಅಧಿಕಾರಿ ನಾನು ನೋಡಿಲ್ಲ. ಒಬ್ರು ಪೊಲೀಸು, ಅದು ಬಿಟ್ರೆ ಅರಣ್ಯ ಇಲಾಖೆಯವರು, ಮೆಸ್ಕಾಂ ಇಲಾಖೆಯವರು ಬಿಟ್ರೆ ಮಿಕ್ಕಿದವ್ರು ಯಾರು ನಮ್ಮ ಕಣ್ಣಿಗೆ ಕಾಣುವುದಿಲ್ಲ. ಇಷ್ಟೇ ವಾಸ್ತವಿತಿ. ದಯವಿಟ್ಟು ಈ ಕ್ಷೇತ್ರದ ಶಾಸಕರು ಅಧಿಕಾರಿಗಳ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಯಾಕಂದ್ರೆ ಇಂಥ ಸಂದರ್ಭದಲ್ಲಿ ಮಳೆ ಬರುವ ಸಂದರ್ಭದಲ್ಲಿ ಕೂಡ ಅಲ್ಲಿ ಜನರ ಸಮಸ್ಯೆಗಳನ್ನು ಕೇಳ್ಬೇಕು. ಇವರು ಕೇಳುವುದಿಲ್ಲ. ಇನ್ಯಾರ ಬಳಿ ಹೇಳ್ಬೇಕು ಅವರು? ಈಗ ಬೇಸಿಗೆಯಲ್ಲಿ ಆದ್ರೆ AC ರೂಮಲ್ಲಿ ಆರಾಮಲ್ಲಿ ಕೂತಿರ್ತಾರೆ ಅಧಿಕಾರಿಗಳು. ಈ ಮಳೆಗಾಲ ಬಂದಾಗ ಈಗ ನೋಡಿ ಪಾಪ ಹಳ್ಳಿ ಕಡೆಯಿಂದ ಬಂದವರು ಇಡೀ ದಿವಸ ಆಫೀಸ್ ಮುಂದ್ಗಡೆ ಕಾಯ್ಬೇಕಾಗುತ್ತೆ. 2 ದಿನ 3 ದಿನ ಕಾಯ್ಬೇಕು. ಇವರಿಗೆ ಒಂದು ದಿನ ಅಲ್ಲಿ ಅವ್ರು ಬುಡಕ್ ಹೋಗಕ್ಕೆ ಇವ್ರಿಗೆ ಯೋಗಿತಿಲ್ವಾ? ಏನು ಈ ಮಳೆ ಬರ್ತಾ ಇದೆ ಅಂತ ಹೇಳಿ ಇವ್ರಿಗೆ ಬೆಚ್ಚಿಗೆ ಮಲ್ಕೊಳ್ತಾರೆ? ಈಗ ಬರ್ಬೇಕಲ್ವಾ? ಈಗ ಕುದುರೆಮುಖ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಾ ಇದೆ. ಎಷ್ಟೋ ಕಡೆ ತೋಟ ಜರ್ದೋಗಿದೆ. ಅದನ್ನು ವೀಕ್ಷಣೆ ಮಾಡ್ಬೋದಲ್ವಾ? ಯಾಕೆ ಜಿಲ್ಲಾಧಿಕಾರಿಗಳು ಮತ್ತೆ ನಮ್ಮ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ. ಪಬ್ಲಿಕ್ ಕೇಳ್ತಾ ಇದ್ದಾರೆ, ನಾವು ಕೇಳೋದಲ್ಲ, ಪಬ್ಲಿಕ್ ಕೇಳ್ತಾ ಇದ್ದೇವೆ. ಇದಕ್ಕೆ ಏನು ಉತ್ತರ ಕೊಡ್ತಾರೆ ಕ್ಷೇತ್ರದ ಶಾಸಕರು ಹಾಗೂ ಇದಕ್ಕೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಅಷ್ಟೇ. ತುರ್ತಾಗಿ ಇದಕ್ಕೆ ಸಂಬಂಧಪಟ್ಟವರು ಇಮಿಡಿಯೇಟ್ಲಿ ಆಗಿ ಇದನ್ನು ಚರಂಡಿ, ಎರಡೂ ಕಡೆ ಚರಂಡಿ ಕ್ಲಿಯರ್ ಮಾಡುವಂತ ವ್ಯವಸ್ಥೆ ಕೂಡ ಮಾಡಬೇಕು ಅಂತ ಹೇಳಿ ಜನರು ಒತ್ತಾಯ ಮಾಡ್ತಾ ಇದ್ದಾರೆ. ಕ್ಯಾಮರಾಮ್ಯಾನ್ ಭರತ್, ಗಣೇಶ್, ನ್ಯೂಸ್ ಕರ್ನಾಟಕ, ಕಳಸ. ದೃಶ್ಯ ತೋರಿಸ್ತೀನಿ ಕೂಡ. ಏನ್ ನಂದು ಚರಂಡಿ ತೋರಿಸ್ತಾ ಇದ್ದೀನಿ, ಆ ಚರಂಡಿ ನೀರು ಪಕ್ಕದಲ್ಲಿ ಶಾಲೆಯ ಹಾ, ನಿಧಾನ ಹೋಗಿ. ಇಲ್ಲಿ ಕೂಡ ಯಾವುದೋ ಒಂದು ಕೇಬಲ್ ಕೂಡ ಇದಾವೆ. ಇಲ್ಲೆಲ್ಲಾರು ಚರಂಡಿ ಯಾವ ತರ ಕ್ಲೀನ್ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಇದು ಕರೆಂಟಿಂದ, ಟೆಲಿಫೋನಿಂದ ಅಲ್ಲ, ಜಿಯೋ ಸಿಮ್ ಯಾವ್ದ್ರದ್ದು ಅಂತ ಗೊತ್ತಿಲ್ಲ. ಬಟ್ ಇಲ್ಲಿಂದ SRM ಪ್ರಾಜೆಕ್ಟ್ ಅವರು ಕರೆಂಟಿಂದ ಇದು ನೋಡಿ. ಇದು ಏನು ನಿಮಗೆ ನಾನೊಂದು ಇದು ವಿಶೇಷ ಅಂದ್ರೆ ಇದ್ರದ್ದು ಸುದ್ದಿನೂ ಇದೆ. ಬಟ್ ಇದೇನು ಗೊತ್ತಾ, ಇದು ಪವರ್ ಪ್ರಾಜೆಕ್ಟ್ ಅವ್ರದ್ದು ಏನು ಕರ್ಮಕಾಂಡ ಇದೆ ನೋಡಿ. ಆ ರಸ್ತೆ ಬದಿಯಲ್ಲಿ ಮೇಲ್ಭಾಗದಲ್ಲಿ ಇದೆ. ಇದು ಶಾಲೆ ಮಕ್ಕಳೆಲ್ಲ ಓಡಾಡ್ತಾರೆ, ಜನಗಳು ಓಡಾಡ್ತವೆ. ಎಲ್ಲಾರು ಅದೇ ಸ್ಕಿನ್ ಎಲ್ಲರೂ ಇದಾಗಿ ಎಲ್ಲಾರು ಏನಾದ್ರು ಅನಾಹುತ ಆದ್ರೆ ಯಾರು ಹೊಣೆಗಾರ? ಅದು ಪ್ರಶ್ನೆ ಮಾಡ್ತಾ ಇದ್ದಾರೆ ಜನರು. ಬಟ್ ನನ್ನ ಈಗ ಬಲಭಾಗದಲ್ಲಿ ಏನು ತೋರಿಸ್ತಾ ಇದ್ದೀನಿ ನೋಡಿ, ಕಾಡ್ಬೇಕಂಗಿದೆ ನೋಡಿ. ಇದು ಬಾವಿ, ನಮ್ಮ ಶಾಲೆಯ ಆವರಣದಲ್ಲಿ ಇರುವಂತ ಬಾವಿ. ಇದಕ್ಕೂ ಈ ಬಾವಿಗೂ ಲೆವೆಲ್ ಇದೆ. ಯಾಕಂದ್ರೆ ಇದು ಡೌನ್ ನಲ್ಲಿ ಇದೆ, ಇದು ಮೇಲೆ ಇದೆ. ಬಟ್ ಇದೇ ನೀರು ಇದಕ್ಕೆ ಹೋಗುತ್ತೆ. ಇದೇ ನೀರು ಈ ಶಾಲೆ ಮಕ್ಕಳು ಕುಡಿಬೇಕಲ್ಲ. ಏನೊಂದು ದರಿದ್ರ ನಮ್ಮ ಈ ಇಂಜಿನಿಯರ್ಗಳು ಇದ್ದಾರೆ ಅಂತ ಗೊತ್ತಿಲ್ಲ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಇಂಜಿನಿಯರ್ಗಳು ಸ್ಥಳಕ್ಕೆ ಬರಬೇಕು. ಲೆಕ್ಕದಲ್ಲಿ ಒಂದು ವಿಷಯ ಏನಂತ ಹೇಳಿದ್ರೆ, ಇಂಜಿನಿಯರ್ಗಳು ಇಲ್ಲೇ ಇರಬೇಕು, ಸಂಬಂಧಪಟ್ಟವರು ನಮ್ಮ ತಾಲೂಕಲ್ಲಿ ಇರಬೇಕು. ಬಟ್ ಇಲ್ಲಿ ಯಾರೇ ಇಲ್ಲ. ಅವು ಮೂಡಿಗೆರೆ ಆಫೀಸಿಗೆ ಬರೋದೇ ಒಂದು 11 ಗಂಟೆ 12 ಗಂಟೆ ಮೇಲೆ ಅಂತ ನಾವು ಒಂದು ಮಾಹಿತಿ ತಿಳ್ಕೊಂಡಿದ್ವಿ. ಬಟ್ ಈ ಕಳಸಕ್ಕೆ ಒಂದು ಸಲ ಬರ್ತಾರೆ. ನಮ್ಮ ಕಳಸ ಮುಖ್ಯ ರಸ್ತೆ ಕೇಳೋದು ಬಿಡಿ. ಈಗ ಟ್ರಾಫಿಕಲ್ಲಿ ಫುಲ್ಲು ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗ್ತಿತ್ತು ನಿನ್ನೆ. ಅದಕ್ಕೆಲ್ಲ ಕಾರಣನೇ PW ಇಂಜಿನಿಯರ್ಗಳು. ಏನು ಕರ್ಮ ಕಾಂಡನಪ್ಪ. ನಮ್ಮ ಈ ತಾಲೂಕೇ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ. ನಮಗಂತೂ ಸುದ್ದಿ ಮಾಡಿ ಬೇಜಾರಾಗಿ ಹೋಗಿದೆ. ಏನಪ್ಪ ಬೇರೆ ಇನ್ನು ಯಾರು ಉಗಿತಾರಲ್ಲ, ಇನ್ನೂ ಜಾಸ್ತಿ ಜನ ಎಲ್ಲರೂ ಹಳ್ಳಿ ಕಡೆ ಬಂದಾಗ ಅವರೇ ಹೊಡಿತಾರೇನೋ ಇಂಜಿನಿಯರ್ಗಳಿಗೆ. ಅಲ್ಲಿ ಹೋದ್ರೆ ನೀರಿಗೆ ಹೋಗುತ್ತೆ ಫುಲ್ಲು. ಹೋದ್ಸರಿ ಚರಂಡಿ ತಂದ್ರೆ ನಿಂತಿಲ್ಲ, ಈ ಸರಿ ಮುಟ್ಟಿಲ್ಲ ಚರಂಡಿ. ಮುಟ್ಟಿಲ್ಲ. ಅದೇ ಪ್ರಾಬ್ಲಮ್. ತುಂಬಾ ಸಿಂಪಲ್. ಇಲ್ಲಿಂದ ಕೆಳಗೆ ತನಕ ಮುಟ್ಟಿಲ್ಲ ಸರ್, ನೀರು ಇಲ್ಲ. ಹೌದು, ಒಂದು ಹನಿ ನೀರು ಇಲ್ಲಿ ಮತ್ತೆ ಕೆಲಸ ಮಾಡ್ತಾರೆ, ಸುದ್ದಿನೇ ಇಲ್ಲ. ನೋಡಿ, ಈ ಭಾಗದಲ್ಲೂ ಕೂಡ ನೀರುಗಳೆಲ್ಲ ರೋಡಲ್ಲೇ ನೀರು ಬರ್ತಾ ಇದೆ. ಬಟ್ ಮೇಲ್ಭಾಗದಲ್ಲಿ ಬಂದಿದ್ದ ನೀರೆಲ್ಲ ಇಲ್ಲಿ ಬರ್ತಾ ಇದೆ.
ಈ ಚರಂಡಿಗೆ ಇಲ್ಲಿ ಕನೆಕ್ಟ್ ಆಗ್ತಾ ಇದೆ ನೋಡಿ. ಆ ಕಡೆಯಿಂದ ಬರೋ ನೀರನ್ನು ತಡೀತದೆ, ಇಲ್ಲಿ ಹೋಗ್ತಾ ಬಿಡ್ತಾ ಇಲ್ಲ ಸರ್. ಇದು ಆ ಕಡೆಯಿಂದ ಬರೋದು ಹೋಗ್ತಿರೋದು ಹೆಂಗೆ ಅಂತ ಬೇಕಂದ್ರೆ ಪ್ರಾಬ್ಲಮ್ ಅದು ನಾನು ಒಂದ್ಸರಿ ನಾನು ನೋಡಿ ಬೇಸಿಗೆ ಗೊತ್ತಿದ್ದಲ್ಲ ಕ್ಲೀನ್ ಆಗಿತ್ತು, ಎಲ್ಲಿ ನೀರು ನಿಂತಿಲ್ಲ. ಸಂಸೆ ಅಲ್ಲಿಂದ ನೀವು ಹೊರಟು ಮಾಡ್ಬೇಕು, ಅಲ್ಲಿಂದ ಚರಂಡಿ ತೆಗಿಬೇಕು. ಅಲ್ಲ ಇದೇ ಥರ ಆದರೆ ಇದು ನೀರೆಲ್ಲ ನಿಂತು ಆದರೆ ಕಾಯಿಲೆ ಶುರು ಆಗ್ತದೆ. ಕಾಯಿಲೆ ಶುರು ಆಗುತ್ತೆ, ಮತ್ತು ಇದು ಶಾಲೆ ಸಂಪೂರ್ಣ ಹೋಗ್ಬೋದು, ಹೇಳೋಕ್ಕಾಗಲ್ಲ. ನೋಡಿ ನೋಡಿ ಅಲ್ಲಿ ನೋಡಿ ಒಂದು ಹನಿ ನೀರು ಹೋಗಲ್ಲ, ಅಲ್ಲಿ ಮಳೆ ಶುರುವಾದಲ್ಲಿಂದ ಮುಗಿಯೋ ತನಕ ಇದೇ ತರ ನಿಂತಿರುತ್ತೆ. ಅಲ್ಲಿ ಹೋಗ್ತಿಲ್ಲ, ಎತ್ತರ ಆಗಿದೆ, ಇಲ್ಲಿ ಹೊಂಡಾಗಿದೆ. ಪಕ್ಕದಲ್ಲಿ ಬಾವಿ ಬೇರೆ ಇದೆ, ಇದೇ ನೀರು ಹೋಗುತ್ತೆ ಕುಡಿಯಕ್ಕೆ. ಶಾಲೆಗೆ ಹೋಗೋದು, ಟೌನಲ್ಲೇ ಶಾಲೆಗೆ ಈ ರಸ್ತೆ ಸಾವಿರಾರು ಸಂಖ್ಯೆಯಲ್ಲಿ ಕ್ಷೇತ್ರಗಳಿಗೆ ಮತ್ತು ಪ್ರವಾಸಿಗರು ಎಲ್ಲ ಬರ್ತಾರೆ. ಹೌದು ಸರ್, ಹೌದು. ಇಂಥ ಸಂದರ್ಭದಲ್ಲಿ ಕೂಡ ಶಾಲೆ ಕೂಡ ಮುಂಭಾಗದಲ್ಲಿ ಇದೆ. ಹೌದು. ಸ್ವಲ್ಪ ನಿನ್ನೆ ರಾತ್ರಿ ಕೂಡ ನಿಮ್ಗೆ ಇಡೀ ನಮ್ಮ ಮನೆ ಒಳಗಡೆ ಎಲ್ಲ ನೀರು ನುಗ್ಗಿದೆ ಅಂತ. ಹೌದು 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 ಹೌದು. ಯಾಕೆ ಸರ್ ಈಗ ಅಧಿಕಾರಿಗಳು ಯಾಕೆ ಈ ಕಡೆ ಗಮನ ಹರಿಸಿದ್ರು? ಗಮನ ಇದಕ್ಕೆ ಏನ್ ಗೊತ್ತಾ ಸರ್, ಪಂಚಾಯತಿ ಅವ್ರನ್ನ ಕೇಳಿದ್ರೆ PWD ಅಂತಾರೆ, PWD ಅವ್ರು ಕೇಳಿದ್ರೆ ಪಂಚಾಯತಿ ಅವರು ಅಂತ ಹೇಳ್ತಾರೆ. ಇದೇ ಫ್ಲಡ್ ಆದಾಗ ಒಂದ್ಸಲ ಇದೇ ತರ ನಮ್ದೇ ಇಲ್ಲಿ ಹಳೆ ಮನೆ ಇತ್ತು, ಹಳೆ ಮನೆ ಒಳಗಡೆ 2 ದಿನ ನೀರಿತ್ತು ಸರ್. ನಾವು ಅವತ್ತು ಅಷ್ಟೇ ಕಂಪ್ಲೇಂಟ್ ಮಾಡಿ ಲಾಸ್ಟಿಗೆ ಇವ್ರು ಯಾರು ಕ್ಲಿಯರ್ ಮಾಡ್ದೇನೆ ತಾಲೂಕ್ ಪಂಚಾಯತಿ ರತನ್ ಅವ್ರಿಗೆ ಹೇಳಿ, ರತನ್ ಅಣ್ಣ ಫೋನ್ ಮಾಡಿದ್ಮೇಲೆ ಮೋರಿ ತೆಗ್ದು ಕ್ಲಿಯರ್ ಮಾಡಿ ಕೊಟ್ರು. ಅಷ್ಟೋ ತನಕ ಮನೆ ಒಳಗಡೆನೆ ನೀರಿತ್ತು ಸರ್. ಇದು ಒಂದೇ ಏನ್ ಗೊತ್ತಾ ಸರ್ ವಿಷಯ, ಮೇಲ್ಗಡೆ ಸಿಟಿ ಇದೆ ಸರ್, ಸಿಟಿಯಿಂದ ಬರೋ ನೀರ್ ಪೂರ್ತಿ ಒಂದೇ ಚರಂಡಿಯಲ್ಲಿ ಹೋಗೋದಕ್ಕೆ ಇರೋದು. ಇದು ಇಲ್ಲಿರೋಂತ ಇನ್ನೊಂದು ಚರಂಡಿ, ಆ ಕಡೆ ಸೈಡ್ ಚರಂಡಿನೂ ಕ್ಲಿಯರ್ ಮಾಡಿ ಕೊಟ್ರೆ 2 ಸೈಡ್ ನೀರ್ ಹೋದ್ರೆ ಯಾವ್ದು ಕೂಡ ಯಾರ ಮನೆ ಒಳಗಡೆನೂ ಬರೋಲ್ಲ, ದೇವಸ್ಥಾನದ ಹತ್ರಕ್ಕೂ ಹೋಗಲ್ಲ ನೀರು. ಇಲ್ಲಿ ಅಲ್ಲಿಂದ ಇಲ್ಲಿ ತನಕ ಲೆವೆಲ್ ಇದೆ, ಇಲ್ಲಿಂದ ಅಲ್ಲಿ ಹೊಳೆಗೆ ಡೌನ್ ಇದೆ, ಅಲ್ಲಿಂದ ಕೆಳಗ್ ತನಕ ಫುಲ್ ನೀಟಾಗಿ ಚರಂಡಿ ಹೊಡೆದು ಒಂದ್ ಹನಿ ನೀರ್ ನಿಲ್ದಿದ್ದಂಗ್ ಮಾಡ್ಬೋದು. ಮತ್ತೆ ಆ ಕಡೆ ಸೈಡು ಅಷ್ಟೇ. ಈಗ ಇದ್ರ ಬಗ್ಗೆ ನೀವು ಈಗ PWD ಸೇರುತ್ತೆ ಅಂತ ಹೇಳ್ತಾರೆ ಈ ರಸ್ತೆ. ಹೌದು ಸರ್. ಬಟ್ ಈಗ ಅವ್ರಿಗೆ ಗಮನಕ್ಕೆಲ್ಲ ತಂದಿದ್ರು. ಹೌದು ಸರ್, ಹೌದು. ಸಂಪತ್ ಕೂಡ ಕಾಲ್ ಮಾಡಿದಾರಂತೆ ಇವತ್ತು ಬೆಳಿಗ್ಗೆ, ಅವ್ರೇನ್ ರೆಸ್ಪಾನ್ಸ್ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ದಯವಿಟ್ಟು ಇವಾಗಾದ್ರೂ ಎಚ್ಚೆತ್ಕೊಳ್ಳಿ. ಏನಕ್ಕೆ ಅಂದ್ರೆ ಚರಂಡಿಯಲ್ಲಿ ಸರ್ ಇವಾಗ ಟೂರಿಸ್ಟ್ ಬರ್ತಾರೆ, ನಮ್ ಊರನ್ನ ನೋಡೋದಕ್ ಬರ್ತಾರೆ. ನಾವೇ ಇಲ್ಲಿದ್ದು ಮೂಲಭೂತ ಸೌಕರ್ಯನೇ ನಾವು ಸರಿ ಇಟ್ಕೊಂಡಿಲ್ಲ ಅಂದ್ರೆ ಅವ್ರು ಇನ್ನೇನ್ ಹೇಳ್ತಾರೆ. ಇನ್ನೊಂದೇನಂದ್ರೆ ಇಲ್ಲಿ ಎಲ್ಲರದು ಬಾವಿ ಇದೆ ಸರ್, ಬಾವಿಗೆಲ್ಲ ಈ ನೀರು ಎಲ್ಲದೂ ಕೂಡ ಬಾವಿಗೆ ಹೋಗುತ್ತೆ. ಇದರಿಂದ ಏನ್ ಸಾಂಕ್ರಾಮಿಕ ಕಾಯಿಲೆ ಹರಡೋದಾಗ್ಲಿ, ನೀರ್ 2 ದಿನ ನಿಲ್ತು ಅಂದ್ರೆ ಮೇಲಿದ್ ವೇಸ್ಟ್ ಪೂರ್ತಿ ಚರಂಡಿಯಲ್ಲಿ ಬರುತ್ತೆ. ಚರಂಡಿ ನೀರ್ ಮನೆ ಒಳಗಡೆ ಬಂತು ಅಂದ್ರೆ ಹೇಗಾಗುತ್ತೆ ಸರ್? ಇದು ಶಾಲೆ ಆವರಣದ ಮುಂಭಾಗದ ಚರಂಡಿ ಕೂಡ ಬ್ಲಾಕ್ ಆಗಿದೆ. ಹಾ, ಬ್ಲಾಕ್ ಆಗಿದೆ ಸರ್. ಹೌದು ಹೌದು ಹೌದು. ಅದು ಈಗ ಮಕ್ಕಳಿಗೆಲ್ಲ ಅಂದ್ರೆ ಈಗ ಚರಂಡಿ ಬ್ಲಾಕ್ ಆಯ್ತು ಅಂತ ಶಾಲೆ ಆವರಣಕ್ಕೆಲ್ಲ ಹೋಗುತ್ತೆ. ಹೌದು ಸರ್. ಏನ್ ಗೊತ್ತಾ ಸರ್, ಈ ಸ್ಕೂಲಲ್ಲಿ 100 ಮಕ್ಕಳು ಓದ್ತಾ ಇದಾವೆ, ಅವೆಲ್ಲ ಹಳ್ಳಿಗಾಡಿಂದ ಬರೋ ಅಂತ ಮಕ್ಕಳುಗಳು. ಇಲ್ಲಿ ಚರಂಡಿ ನೀರು ಡೈರೆಕ್ಟ್ ಸ್ಕೂಲ್ ಒಳಗೆ ಹೋಯ್ತು ಅಂದ್ರೆ ಅದ್ರಲ್ಲಿ ಇವಾಗ ಸ್ಪೋರ್ಟ್ಸ್ಗೆ ಅದಕ್ಕೆ ಇದಕ್ಕೆ ಅಂತ ಆಟ ಆಡ್ತವೆ. ಅದರಿಂದ ಮಕ್ಕಳಿಗೂ ಅಷ್ಟೇ ಸಾಂಕ್ರಾಮಿಕ ಕಾಯಿಲೆ ಆಗ್ಲಿ ಅಥವಾ ಸ್ಕಿನ್ ಪ್ರಾಬ್ಲಮ್ ಆಗ್ಲಿ ಬರೋದಕ್ಕೆ ನಂಬರ್ 1 ಆಗಿದೆ. ದಯವಿಟ್ಟು ಇವಾಗಾದ್ರೂ ಎಚ್ಚೆತ್ಕೊಳ್ಳಿ. ಮಕ್ಕಳ ಆರೋಗ್ಯನೂ ಅಷ್ಟೇ, ಸಾರ್ವಜನಿಕರ ಆರೋಗ್ಯನೂ ಅಷ್ಟೇ ತುಂಬಾ ಮುಖ್ಯ. ಇದು ಈ ಚರಂಡಿ ಯಾವ್ದು PWD ಅಥವಾ ಪಂಚಾಯತಿನ ನೀವೇ ಡಿಸೈಡ್ ಮಾಡಿ. ಅಧಿಕಾರಿಗಳು ಇವಾಗಾದ್ರೂ ದಯವಿಟ್ಟು ರೆಸ್ಪಾನ್ಸ್ ಮಾಡಿ. ಪ್ರತಿ ವರ್ಷನೂ 5 ವರ್ಷಕ್ಕೆ ಒಂದ್ಸಲ ಈಗ ಅವ್ರಿಗೇನು ರಸ್ತೆ ಮೇಂಟೈನ್ ಮಾಡ್ಬೇಕಂತ ಇರುತ್ತೆ. ಹೌದು ಸರ್, ಹೌದೌದು. ಬಟ್ ಈ ಭಾಗದಲ್ಲಿ ಈ ಸಲ ಅಲ್ಲ ಕಳೆದ ಸರನು ಎಲ್ಲರೂ ಚರಂಡಿ ಎಲ್ಲರೂ ಕ್ಲೀನ್ ಮಾಡಿ ಇಲ್ಲ ಸರ್, ಇಲ್ಲ ನನಗ್ ಗೊತ್ತಿದ್ದಂಗೆ ಇಲ್ಲ. ಬೇಕಾದ್ರೆ ಸ್ಥಳೀಯರನ್ನ ಇನ್ನೂ ಕೇಳಿ ನೋಡಿ. ಬೇಕಾದ್ರೆ ಚರಂಡಿ ಹೇಗ್ ಮಾಡ್ತಾರೆ ಅಂತ ಹೇಳಿದ್ರೆ ಅರ್ತ್ ವರ್ಕ್ ಆದಾಗ ಎಷ್ಟು ಇದ್ಬೇಕು ಅದನ್ನಷ್ಟನ್ನೇ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಕೆಳಗಡೆ ಡೌನ್ ಅಲ್ಲಿ ಹೊಳೆ ಇದೆ, ಅಲ್ಲಿಂದ ನೀಟಾಗಿ ಏನಾದ್ರು ತೆಗೆದ್ರೆ 1 ಹನಿ ನೀರ್ ನಿಲ್ದಿದ್ದಂಗೆ ವ್ಯವಸ್ಥೆ ಮಾಡ್ಬೋದು ಸರ್. ಬೇರೆ ಏನು ಬೇಡ, ನೀಟಾಗಿ ಚರಂಡಿನ ಡೀಪ್ ಅಲ್ಲಿ ತೆಗೆದ್ರೆ 1 ಹನಿ ನೀರ್ ಕೂಡ ನಿಲ್ಲಲ್ಲ. ಇನ್ನೊಂದು ಇದ್ರ ಬಗ್ಗೆ ನಮ್ಮ ಕ್ಷೇತ್ರದ ಶಾಸಕಿ ನಯನ ಮೋಟಮ್ಮ ಗಮನಕ್ಕೆ ತಂದಿದ್ರು. ಅಧಿಕಾರಿಗಳು ಈ ತರ ಸ್ಪಂದಿಸ್ತಾ ಇಲ್ಲ, ಈ ತರ ನೀರ್ ನಿಂತಿದೆ ಇಲ್ಲ ಗಮನಕ್ಕೆ ತಂದಿದ್ರು. ಇಲ್ಲ ಮೇಡಮ್ಗೆ ನಾವು ಪರ್ಸನಲ್ ಆಗಿ ಇಷ್ಟು ತನಕ ತಂದಿಲ್ಲ. ಯಾಕಂದ್ರೆ ಅವರು ಖಂಡಿತ ರೆಸ್ಪಾನ್ಸ್ ಮಾಡ್ತಾರೆ. ನಮಗೆ ಮೇಡಮ್ ಬಗ್ಗೆ ತುಂಬಾ ನಂಬಿಕೆ ಇದೆ. ಯಾಕಂದ್ರೆ ಅವ್ರು ತುಂಬಾ ಆಕ್ಟಿವ್ ಆಗಿದ್ದಾರೆ. ಮತ್ತೆ ಅವ್ರು ಯಾವುದೇ ಅವ್ರ ಪಕ್ಷ ಭೇದ ಭಾವ ಮರೆತು ಅವರು ರೆಸ್ಪಾನ್ಸ್ ಮಾಡ್ತಾರೆ. ನಾವು ಅಷ್ಟೇ ಬೇರೆ ವಿಷಯಕ್ಕೆಲ್ಲ 1-2 ಸಲ ಫೋನ್ ಮಾಡಿದಾಗ ಸಾರ್ವಜನಿಕರ ಹಿತದೃಷ್ಟಿನೇ ಮುಖ್ಯ ಅಂತ ರೆಸ್ಪಾನ್ಸ್ ಮಾಡಿದ್ದಾರೆ. ದಯವಿಟ್ಟು ಮೇಡಮ್ ನಿಮ್ಮ ಹತ್ರನೂ ನಮ್ದೊಂದು ರಿಕ್ವೆಸ್ಟ್, ನಾವು ತುಂಬಾ ಜನ ಇಲ್ಲಿ ಚರಂಡಿ ಸಿಟಿಯಿಂದ ಬರೋ ನೀರು ಡೈರೆಕ್ಟ್ ಒಂದೇ ಚರಂಡಿಯಲ್ಲಿ ಹೋಗ್ತಿದೆ ಮೇಡಮ್. ದಯವಿಟ್ಟು 2 ಚರಂಡಿನೂ ಕ್ಲಿಯರ್ ಮಾಡ್ಕೊಡಿ. ಮತ್ತೆ ಇಲ್ಲಿ ನೀರ್ ನಿಲ್ದೇ ಇರೋ ಹಾಗೆ ದಯವಿಟ್ಟು ವ್ಯವಸ್ಥೆ ಕೆಳಗಿಂದ ಡೌನ್ ಮಾಡಿ ಚರಂಡಿ ತೆಗೆದ್ರೆ ಸಾಕು ಮೇಡಮ್, ಬೇರೆ ಏನು ಬೇಡ. ಇಲ್ಲಿಗೆ ಎಷ್ಟೆಷ್ಟು ಅನುದಾನ ಇಡ್ತಾರೆ ಮೇಡಮ್, ಬಾಕ್ಸ್ ಚರಂಡಿ ಅಂತ, ಇದೆಲ್ಲ ಅವ್ರು ಪರ್ಸನಲ್ ಆಗಿ ಮಾಡಿಸ್ಕೊಂಡಿರೋದು. ನೋಡಿ, ಇದಕ್ಕೆ ಸರ್ಕಾರದಿಂದ ವ್ಯವಸ್ಥೆ ಮಾಡ್ಬೇಕು. ಬಟ್ ಆದ್ರೆ ಇವರು ಪರ್ಸನಲ್ ಆಗಿ ಬಾಕ್ಸ್ ಚರಂಡಿ ಮಾಡ್ಕೊಂಡು ಎಲ್ಲ ಮಾಡಿದ್ದಾರೆ. ನಮ್ದು ಒಂದೇ ರಿಕ್ವೆಸ್ಟ್, ಸ್ಕೂಲ್ ಇದೆ, ಸ್ಕೂಲಲ್ಲಿ ತುಂಬಾ ಜನ ಮಕ್ಕಳು ಓದ್ತಾ ಇದ್ದಾರೆ. ದಯವಿಟ್ಟು ಚರಂಡಿ ನೀರು ಸ್ಕೂಲಿಗೂ ಹೋಗ್ದಿದ್ದ ಹಾಗೆ, ಮತ್ತೆ ಆ ಕಡೆ ಚರಂಡಿನೂ ಅಷ್ಟೇ ಕ್ಲಿಯರ್ ಮಾಡಿ. ಅದ್ರಲ್ಲೂ ನೀರು ಹೋಯ್ತು ಅಂದ್ರೆ 1 ಹನಿ ನೀರ್ ನಿಲ್ಲಲ್ಲ.
ಸಂಸ್ಥೆ ಸಿಟಿಯಿಂದ ಬರೋ ನೀರು ಪೂರ್ತಿ ಒಂದೇ ಸೈಡ್ ಹೋಗ್ದಿದ್ದಂಗೆ 2 ಸೈಡ್ ಕ್ಲಿಯರ್ ಮಾಡಿ ದಯವಿಟ್ಟು ಇದನ್ನ ಈ ಚರಂಡಿ ವ್ಯವಸ್ಥೆ ಒಂದು ಸರಿ ಮಾಡ್ಕೊಡಿ ಮೇಡಮ್. ರವೀಂದ್ರ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.